ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ ಸವಿರುಚಿ ಚಾನಲ್ಗೆ ಸುಸ್ವಾಗತ. ಇವತ್ತಿನ ರೆಸಿಪಿ ಸ್ಟಫ್ಡ್ ತೊಂಡೆಕಾಯಿ ಫ್ರೈ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರ್ಯಾರು ಈ ರೆಸಿಪಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಒಂದು ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಶೇಂಗಾ ತೊಗೊಂಡಿದ್ದೀನಿ ನಾನು. ಒಂದು ಟೀ ಕಪ್ಪಲ್ಲಿ 1 ಕಪ್ಪು. ಅದನ್ನು ಚೆನ್ನಾಗಿ ಒಂದು ಹದಕ್ಕೆ ಬರೋವರೆಗೂ ಹುರ್ಕೊಂಬಿಟ್ಟು ಎತ್ತಿಟ್ಕೊಳ್ಳೋಣ. ಮತ್ತು ಇವಾಗ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಹಲಸಿನ ಬೀಜ ತೊಗೊಂಡಿದ್ದೀನಿ. ಇದಕ್ಕೆ ಸ್ಟಫಿಂಗ್ ಮಾಡೋಕ್ಕೆ ಹುರಿದ್ಬಿಟ್ಟು ತರ್ತರಿಯಾಗಿ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ನಾನು. ಇದನ್ನು ಈ ಥರ ಒಂದು 5ರಿಂದ 10 ನಿಮಿಷ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಹುರಿದು ತಣ್ಣಗಾಗೋವರೆಗೂ ಬಿಡಬೇಕು. ಇವಾಗ ಮಿಕ್ಸಿ ಜಾರಲ್ಲಿ ಕಡಲೆ ಬೀಜ ಹಾಕಾಗಿದೆ. ಇದನ್ನು ತರ್ತರಿಯಾಗಿ ರುಬ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನಾನು ಇದಕ್ಕೆ ತೆಂಗಿನಕಾಯಿನೂ ಯೂಸ್ ಮಾಡ್ತಾಯಿದ್ದೀನಿ. ನೀವು ತೆಂಗಿನಕಾಯಿ ಬೇಡ ಅಂದರೆ ಒಣ ಕೊಬ್ಬರಿ ತುರಿ ಇರುತ್ತಲ್ಲ ಅದನ್ನು ತಗೋಬೋದು. ಮತ್ತು ಸಿಪ್ಪೆ ಬಿಡಿಸ್ಬಿಟ್ಟು ಎತ್ತಿಟ್ಕೋಬೇಕು. ಇದನ್ನು ಹಲಸಿನ ಬೀಜನ ಅದನ್ನು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ತಟ್ಟೆಲಿ ಹಾಕ್ಕೊಳ್ಳೋಣ. ತರ್ತರಿಯಾಗಿ ರುಬ್ಬಬೇಕು. ನುಣ್ಣಗೆ ರುಬ್ಬಿಟ್ರೆ ಆ ಟೇಸ್ಟ್ ಸಿಗೋಲ್ಲ ನಮಗೆ. ಬಾಯಿಗೆ ತಿಂತಾ ಇರಬೇಕಾದ್ರೆ, ತೊಂಡೆಕಾಯಿ ತಿಂತಾ ಇರಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ. ಈ ಥರ ತರ್ತರಿಯಾಗಿ ರುಬ್ಕೊಂಡು ಪೌಡ್ರ್ ಮಾಡ್ಕೊಂಡು ಅದನ್ನು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಮತ್ತು ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು. ಮತ್ತು ಇನ್ನೂ ಖಾರ ಬೇಕು ಅಂದರೆ ಪೆಪ್ಪರ್ ಪೌಡ್ರನ್ನು ಆ್ಯಡ್ ಮಾಡ್ಕೋಬೋದು. ಮತ್ತು 1/4 ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ಇನ್ನೂ ಸ್ವಲ್ಪ ಹೆಚ್ಚಾಗಲಿ ಅಂತ ಜೀರಿಗೆ ಹಾಕ್ತಾಯಿದ್ದೀನಿ 1 ಟೇಬಲ್ ಸ್ಪೂನು. ನೀವು ಜೀರಿಗೆ ಪೌಡ್ರನ್ನು ಕೂಡ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಹುಳಿ ಬೇಕಂತೇಳಿ ನಾನು ಎಳ್ಳಿಕಾಯಿ ರಸನ ಹಿಂಡ್ತಾಯಿದ್ದೀನಿ. ಅದಿಲ್ಲ ಅಂದರೆ ನಿಂಬೆಹಣ್ಣಿಂದು ರಸನೂ ಹಾಕ್ಕೋಬೋದು. ಮತ್ತು ತೊಳೆದಿರೋ ಅಂತಹ ತೊಂಡೆಕಾಯಿನ ಈ ಥರ ಒಂದು ಭಾಗ ಸೀಳ್ಬಿಟ್ಟು ಅದರಲ್ಲಿರೋ ಅಂಥ ಬೀಜನೆಲ್ಲ ತೆಗಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈ ಥರ ಸ್ಪೂನಿಂದು ಹಿಂಭಾಗ ಇರುತ್ತಲ್ಲ ಅದರಲ್ಲಿ ತೆಗಿಬೇಕು. ಹಂಗಾದರೆ ಈಸಿಯಾಗಿ ಅದರಲ್ಲಿರೋ ಅಂತಹ ಬೀಜ ಎಲ್ಲ ಬರುತ್ತೆ. ನೋಡಿ, ಈ ಥರ ಇಷ್ಟು ಸೀಳ್ಬಿಟ್ಟು ಅದನ್ನು ಎತ್ತಿಟ್ಕೊಳ್ಳೋಣ. ನೋಡಿ, ಒಂದು 8ರಿಂದ 10 ತೊಂಡೆಕಾಯಿನ ಸೀಳ್ಬಿಟ್ಟು ಒಂದು ಭಾಗ ಸೀಳಿ ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಸ್ಟಫಿಂಗ್ನ ಕಲಸೋಣ ಚೆನ್ನಾಗಿ. ಉಪ್ಪು, ಖಾರ, ಹುಳಿ ಎಲ್ಲ ಒಂದಕ್ಕೊಂದು ಬೆರಿಬೇಕು. ಇದೇ ಸ್ಟಫಿಂಗ್ನ ನೀವು ಬೆಂಡೆಕಾಯಿ ಮತ್ತು ಹೀರೆಕಾಯಿ, ಮೆಣಸಿನ್ಕಾಯಿ, ಬೋಂಡ ಮೆಣಸಿನ್ಕಾಯಿ ಬರುತ್ತಲ್ಲ ಅದಕ್ಕೂ ಸ್ಟಫಿಂಗ್ ಮಾಡ್ಕೊಂಡು ಫ್ರೈ ಮಾಡಿಕೊಂಡು ರೊಟ್ಟಿ, ಚಪಾತಿ, ಅನ್ನ ಸಾಂಬಾರು ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಊಟ ಮಾಡ್ತಾರೆ. ನೋಡಿ, ಇವಾಗ ಈ ಥರ ಸ್ಟಫಿಂಗ್ ಮಾಡೋದು. ಪ್ಲೇಟಲ್ಲಿರೋ ಅಂತಹ ಮಸಾಲನ ಒಂದೊಂದೇ ತೊಂಡೆಕಾಯಿಗಳನ್ನು ತಗೊಂಡು ಅದಕ್ಕೆ ಎಷ್ಟು ಆಗುತ್ತೋ ಅಷ್ಟು ಮಸಾಲ ತುಂಬಬೇಕು. ಜಾಸ್ತಿ ತುಂಬಿಟ್ರೆ ಹೊರಗಡೆ ಬರುತ್ತಲ್ಲ ಆವಾಗ ಎಣ್ಣೆಲಿ ಹೋಗ್ಬಿಟ್ಟು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಅದು ಹಂಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ಮಸಾಲ ತುಂಬಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ. ಮಕ್ಕಳಿಗೂ ಲಂಚ್ ಬಾಕ್ಸಿಗೆ ಅಥವಾ ಶಾರ್ಟ್ ಬ್ರೇಕಿಗೆ ಮಾಡಿಬಿಟ್ಟು ಇಡ್ಬೋದು. ನೋಡಿ, ಇವಾಗ ಎಲ್ಲ ತುಂಬಾಗಿದೆ. ಕಾದಿರೋ ಅಂಥ ಬಾಣಲಿಗೆ ಫಸ್ಟು ನಾನಿಲ್ಲಿ ತೊಂಡೆಕಾಯಿಗಳನ್ನು ಇಡ್ತಾಯಿದ್ದೀನಿ. ಎಲ್ಲ ಕಡೆನೂ ಎಷ್ಟು ಜಾಗ ಆಗುತ್ತೋ ಅಷ್ಟು ಇಡಿಸ್ಬಿಟ್ಟು ಆಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಕೆಲವೊಬ್ಬರು ಫಸ್ಟು ಎಣ್ಣೆ ಹಾಕಿನೂ ಆಮೇಲೆ ತೊಂಡೆಕಾಯಿ ಇಡ್ಬೋದು. ಯಾಕಂದರೆ ಅದು ಒಂದೇ ಕಡೆ ಕೂತ್ಕೊಳ್ಳುತ್ತೆ ಎಣ್ಣೆ. ಅದಕ್ಕೆ ನಾನು ಆ ರೀತಿ ಮಾಡ್ತಾಯಿಲ್ಲ. ಇವಾಗ ತೊಂಡೆಕಾಯಿಗಳನ್ನು ಇಟ್ಟಾಗಿದೆ ನೋಡಿ. ಇವಾಗ ಯಾವುದು ನಿಮ್ಮ ಮನೇಲಿ ಅಡುಗೆ ಎಣ್ಣೆ ಯೂಸ್ ಮಾಡ್ತೀರೋ ಅದು ಮೇಲೆ ಈ ಥರ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಶೇಂಗಾ ಎಣ್ಣೆ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ಬೋದು ಅಥವಾ ಯಾವುದು ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು. ಈ ಥರ ಪ್ಲೇಟ್ ಮುಚ್ಚು ಒಂದು 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಆವಾಗ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಕ್ರಿಸ್ಪಿಯಾಗಿಯೂ ಬರುತ್ತೆ. ತೊಂಡೆಕಾಯಿ ತಿನ್ನಬೇಕಾದ್ರೆ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ
ತೊಂಡೆಕಾಯಿಗಳನ್ನು ಕೆಲವೊಬ್ಬರು ತಿನ್ನಲ್ಲ ನೋಡ್ರಿ. ಆವಾಗ ಈ ಥರ ಏನೋ ಒಂದು ಹೊಸ ರೆಸಿಪಿ ಹೊಸದು ನಾನು ನಿಮಗೋಸ್ಕರ ಮಾಡಿದ್ದೀನಿ ಅಂತಿರ್ಬಿಟ್ಟು ತೊಂಡೆಕಾಯಿ ಸ್ಟಫ್ಡ್ ಮಸಾಲ ಫ್ರೈ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಟ್ರಾಕ್ಟಿವ್ ಆಗಿರೋ ಥರ ಕಲರ್ಫುಲ್ಲಾಗಿ ಮತ್ತು ಆ ಹೆಸ್ರಲ್ಲೇ ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು ಕೇಳಿದ ತಕ್ಷಣ. ಆ ರೀತಿ ಮಾಡಿಬಿಟ್ಟು ಕೊಡ್ಬೋದು, ಆವಾಗ ಚೆನ್ನಾಗಿ ತಿಂತಾರೆ. ನೋಡಿ ಈ ಥರ ಫ್ರೈ ಆಗಿದೆ, ತುಂಬ ರುಚಿಯಾಗಿದೆ. ರೊಟ್ಟಿ ಚಪಾತಿ ಜೊತೆಗೆ ತಿನ್ಬೋದು ಮತ್ತು ಅನ್ನ ಸಾಂಬಾರು ಜೊತೆಗೆ ತಿನ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ಮಕ್ಕಳ ಲಂಚ್ ಬಾಕ್ಸಿಗೂ ಇದನ್ನು ನೀವು ಇಡ್ಬೋದು. ಶಾರ್ಟ್ ಬ್ರೇಕಿಗೆ ಸ್ನ್ಯಾಕ್ಸ್ ಇಡಬೇಕಲ್ಲ ಏನಾದರೂ, ಅವಾಗೂ ಇಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.